ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸು ಸ್ವಾಮಿ, ನಿನ್ನ ನಾಮಕ್ಕೆ ಘನ ಸಲ್ಲಿಸ್ತೇವೆ. ನೀನು ಒಳ್ಳೆಯವನಾಗಿ ಅಪ್ಪ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾ ಬರುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸತ್ಯ ಸುವಾರ್ತೆಯಲ್ಲಿ ಕರ್ತನೆ, ಹೌದು ಸ್ವಾಮಿ, ನೀನು ಸತ್ಯವಾದ ಮಾತುಗಳಿಂದ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿ ನೀನು ಮಹಿಮೆ ಹೊಂದಬೇಕಾಗಿ ಅಪ್ಪ, ಮಾತಾಡುವಂತ ನಿನ್ನ ದಾಸನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ನಿನ್ನ ಶಿಲುಬೆಯ ನೆರಳಲ್ಲಿ ಬಚ್ಚಿಟ್ಟು ಮರೆ ಮಾಡಿ ನಡೆಸಬೇಕಾಗಿ ಸೇರಿ ಬಂದಂತ ನಮ್ಮೆಲ್ಲರನ್ನ ಮತ್ತೊಂದು ಆವತಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಯೇಸು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆ, ಆಮೇನ್. ಅಷ್ಟೇ, ಮುಂದಿನ ಸಮಯ ನಿಮ್ಮ ಕೈಯಲ್ಲಿ. ಥ್ಯಾಂಕ್ ಯು ಬಸ್ರ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಸಂಬಳಾರಿ ಸರ್. ಓಕೆ, ಸೊ ಕಳೆದ ವಾರ ನಾವು 14ನೇ ಅಧ್ಯಾಯದಿಂದ ಧ್ಯಾನ ಮಾಡ್ತಾ ಇದ್ವಿ. ಈ ಅಧ್ಯಾಯದಲ್ಲಿ ಪ್ರೌಢ ಕ್ರೈಸ್ತನ ಜೀವನ ಹೇಗಿರ್ಬೇಕು, ಪ್ರೌಢ ಅಂದ್ರೆ ಹೇಳ್ತಿದ್ದೆ ಮೆಚ್ಯೂರ್ ಆಗಿರುವಂತ ಕ್ರೈಸ್ತರು ಹೇಗಿರ್ಬೇಕು, ಅವ್ರ ಜೀವನ ಹೇಗಿರ್ಬೇಕು ಅಂತ ಹೇಳಿ 2 ಕೊರಿಂಥ 5:17 ಹೇಳಿರುವಂತ ವಚನದ ಪ್ರಕಾರ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಎಂಬುದಾಗಿ. ಸೊ ಈ ವಚನದ ಆಧಾರದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ವಿ. ಅದು ಪರಿಚಯದಲ್ಲಿ ಮತ್ತೆ ರಕ್ಷಣೆ ಅಂದ್ರೆ ಏನು ಅನ್ನೋದನ್ನ ನಾವು ನೋಡಿದ್ವಿ. ರಕ್ಷಣೆ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮನಸ್ಸಲ್ಲಿ ಇಟ್ಕೋಬಹುದಾಗಿರುವಂಥದ್ದು. ಹಳೆಯದು ಅಂದ್ರೆ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂದ್ರೆ ಆ ಪೂರ್ವ ಸ್ಥಿತಿ ಬಂದು ಸೈತಾನನ ಮಕ್ಕಳಾಗಿದ್ವಿ, ನಾವು ಪಾಪಿಗಳಾಗಿದ್ವಿ, ನಾವು ನರಕಕ್ಕೆ ಹೋಗೋರಾಗಿದ್ವಿ. ಸೊ ಇದು ನಮ್ಮ ಪೂರ್ವ ಸ್ಥಿತಿ. ಯಾವನಾದ್ರೂ ಈಗ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ಅಂದ್ರೆ ಈಗ ಸೈತಾನ ಮಗು ಅಲ್ಲ, ಅವನು ದೇವರ ಮಗು ಆಗ್ತಾನೆ. ಅವನು ಪಾಪಿ ಅಲ್ಲ, ಅವನು ಪರಿಶುದ್ಧನಾಗ್ತಾನೆ. ಅವನು ನರಕಕ್ಕೆ ಹೋಗಲ್ಲ, ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಸೊ ನಿಜವಾದ ರಕ್ಷಣೆ ಅನ್ನೋದು ನಮ್ಮನ್ನ ಸೈತಾನ ಪಾಪ ನರಕದಿಂದ ಬಿಡಿಸುವಂಥದ್ದು ಅಥವಾ ಬಿಡುಗಡೆ ಹೊಂದುವಂಥದ್ದು ಆಗಿದೆ ಅನ್ನುವಂಥದ್ದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗಿದೆ. ಸೊ ಅದ್ರ ನಂತರ 2ನೇದಾಗಿ ನೋಡಿದ್ವಿ ಕಳೆದ ವಾರನೇ, ಪ್ರೌಢ ಕ್ರೈಸ್ತರು ಇಲ್ಲಿ ಉಳಿಯುವುದಿಲ್ಲ, ಬದಲಾಗಿ ಅವರು 2 ಕ್ಷೇತ್ರಗಳಲ್ಲಿ ಕೃಪೆಯನ್ನು ಹೊಂದುತ್ತಾನೆ ಇರ್ತಾರೆ ಅಂತ ಹೇಳಿ. ಆ ಮೊದಲನೇ ಕೃಪೆ ಏನಂದ್ರೆ ದೇವರ ಜೊತೆಗಿನ ಸಂಬಂಧ. 2ನೇದು ಬಂದು ಮನುಷ್ಯರ ಜೊತೆಗಿನ ಸಂಬಂಧದ ಮೂಲಕ ನಾವು ನೂತನ ಕೃಪೆಯನ್ನು ಪಡಿತಾ ಇರ್ತೀವಿ. ದೇವರ ಜೊತೆಗಿನ ಸಂಬಂಧದ ಬಗ್ಗೆ ಕಳೆದ ವಾರ ವಚನದ ಆಧಾರದಲ್ಲಿ ನೋಡಿದ್ವಿ. ದೇವರು ನಿನ್ನನ್ನ ನನ್ನನ್ನ ಸೃಷ್ಟಿ ಮಾಡಿರೋದೇ ಆತನ ಜೊತೆ ಇರೋದಕ್ಕಾಗಿ ಅಂತ. ನಮಗೆ ಮಕ್ಕಳಿರ್ತಾರೆ ಅಂದ್ರೆ ಆ ಮಕ್ಕಳು ಯಾವಾಗ್ಲೂ ನಮ್ ಜೊತೆ ಇರಬೇಕು ಅಂತಾನೆ, ನಾವು ಸಾಯೋ ತನಕ ನಮ್ಮ ಮಕ್ಕಳು ನಮ್ ಜೊತೆ ಇರ್ತಾರೆ ಅಂತಾನೆ, ನಮ್ಗೆ ಸ್ವಂತ ಮಕ್ಕಳು ಅಂತ ಇರಬೇಕು ಅಂತ ಎಲ್ರು ಆಸೆ ಪಡ್ತಾರೆ. ಒಂದ್ ವೇಳೆ ದತ್ತಿಗೆ ತಗೊಂಡು ಅಥವಾ ಬೇರೆ ಮಕ್ಕಳನ್ನ ನಾವೆಷ್ಟೇ ಸಾಕಿದ್ರು ಕೂಡ ಅವ್ರು ನಮ್ಮ ಮಕ್ಕಳು ಅನ್ಸ್ಕೊಳಲ್ಲ, ಅವ್ರ ಕೊನೆ ತನಕ ನಮ್ ಜೊತೆ ಇರೋದಿಲ್ಲ. ಹಾಗಾಗಿನೇ ಪ್ರತಿಯೊಬ್ರು ಕೂಡ ಸ್ವಂತ ಮಗು ಇರಬೇಕು ಅಂತ ಆಸೆ ಪಡೋದು. ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ದೇವರು ನಿನ್ನನ್ನ ನನ್ನನ್ನ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡ್ಕೊಂಡಿರೋದು ಕಾರಣ ಆತನ ಜೊತೆ ನಾವು ಯಾವಾಗಲೂ ಇರಬೇಕೆಂಬುದಾಗಿ. ತಂದೆ ಒಂದು ಮಗುವಿನ ಸಂಬಂಧ ನಮ್ಮದಾಗಿರಬೇಕು, ಅದು ಗಾಢವಾಗಿರ್ಬೇಕು, ಅಂದ್ರೆ ಆಳವಾಗಿ ಇರಬೇಕು ಆ ಸಂಬಂಧ ಎಂಬುದಾಗಿ. ದೇವರ ಜೊತೆಗೆ ನಮ್ಮ ಸಂಬಂಧ ಎಷ್ಟು ಆಳವಾಗಿರುತ್ತೋ ಅಷ್ಟು ಹೆಚ್ಚು ಕೃಪೆನ ನಾವು ಪಡಿತಾ ಇರ್ತೀವಿ ಅನ್ನೋದನ್ನ ನೋಡಿದ್ವಿ. ಈಗ 2ನೇದಾಗಿ ನೋಡುವಾಗ ಜನರೊಂದಿಗಿನ ಅವರ ಆಶೀರ್ವಾದ ಸಂಬಂಧಗಳು ಗಾಢವಾಗುತ್ತಲೇ ಇರುತ್ತದೆ ಅಂತ. ಆಶೀರ್ವಾದದ ಭೇಟಿ ಅಂತ ನಾವು ಹೇಳ್ತೀವಿ. ಒಬ್ರು ನಮ್ಮ ಜೀವನದಲ್ಲಿ ಪರಿಚಯ ಆಗ್ತಾರೆ ಅಂದ್ರೆ ಅದು ದೇವರ ಆಶೀರ್ವಾದದ ಭೇಟಿ ಎಂಬುದಾಗಿ. ಇವತ್ತು ತಾನೇ ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಂದೆ ನಾನು ಮನೆಗೆ ಬಂದೆ. ಆಂಧ್ರ ಪ್ರದೇಶಕ್ಕೆ ಸೇವೆಗಾಗಿ ಹೋಗಿದ್ವಿ, ಒಂದು ಟೀಮ್ ಆಗಿ ಹೋಗಿ ಅಲ್ಲಿ 2 ದಿನಗಳ ಕಾಲ ಸುವಾರ್ತೆ ಸಾರಿ ಬಂದ್ವಿ. ಆಶ್ಚರ್ಯ ಏನ್ ಗೊತ್ತಾ, ನಾವು ಹೋಗಿದ್ದು ಆಂಧ್ರಕ್ಕೆ. ಆಂಧ್ರದ ಸ್ಟೂಡೆಂಟ್ಸು ಸೇವಕರುಗಳು ಇದ್ರು, ಅದೇ ನಮ್ಗೆ ಆಶ್ಚರ್ಯ ಅನ್ಸಿಲ್ಲ. ಆದ್ರೆ ಆಶ್ಚರ್ಯ ಅನ್ಸಿದ್ದೇನಂದ್ರೆ ಒಡಿಸ್ಸಾದಿಂದ 15 ಜನ ಪಾಸ್ಟರ್ಗಳು ಬಂದಿದ್ರು, 15ಕ್ಕಿಂತ ಜಾಸ್ತಿ. ಒಡಿಸ್ಸಾ ಅನ್ನುವಂತ ಒಂದು ರಾಜ್ಯದಿಂದ 15 ಜನ ಸೇವಕರುಗಳಲ್ಲಿ ಕೂಡಿ ಬಂದಿದ್ರು. ವಾಕ್ಯಗಳನ್ನ ಹಂಚಿಕೊಳ್ಳುವಾಗ ಅವರೆಷ್ಟು ಖುಷಿ ಪಟ್ರು ಅಂತ ಹೇಳಿದ್ರೆ, ಸರ್ ಈ ವಾಕ್ಯಗಳು ನಮಗ್ ಬೇಕು,
ನಾನು ಹೇಳ್ತಿದ್ದಾರೆ ಜೂಮ್ ಮೀಟಿಂಗ್ ಅಲ್ಲಿ ನಾವು ಕರ್ನಾಟಕ ಮೀಟಿಂಗ್ ನಡೆಸ್ತಿದೀವಿ, ಮಕ್ಕಳ ಮೀಟಿಂಗ್ ನಡೆಸ್ತಿದೀವಿ. ನಮಗೂ ಜೂಮ್ ಕ್ಲಾಸ್ ತಗೊಳ್ಳಿ ಸರ್ ನೀವು ಅಮ್ಮ ಮ್ಯೂಟ್ ಕರ್ಲನೆ. ಸೊ ವಾರಕ್ಕೆ ಒಂದು ಸಲ ಆದ್ರೂ ಕೂಡ ನೀವು ಆ ವಾಕ್ಯವನ್ನ ನಮಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ತುಂಬಾ ಆ ಕೇಳಿದ್ರು, ತುಂಬಾ ಖುಷಿ ಪಡ್ತಾ ಇದ್ರು ಅವ್ರ ಜೀವನದಲ್ಲಿ. ನನಗದು ತುಂಬಾ ಖುಷಿ ಅನ್ಸಿದ್ದು. ಅಂದ್ರೆ ಆ, ದೇವರೊಂದು ಆಶೀರ್ವಾದದ ಭೇಟಿಯನ್ನ ನಾವು ಕಾಣ್ಬೋದು ಎಲ್ಲೇ ಹೋದ್ರು ಕೂಡ ಅಂತ ಹೇಳಿ. ಆ ದೇವರು ಯಾರನ್ನ ಎಲ್ಲಿ ಹೇಗೆ ಸಿದ್ಧಪಡಿಸಿರ್ತಾರೋ ನಾವು ಆ ಕ್ಷೇತ್ರಕ್ಕೆ ಹೋದಾಗ್ಲೇ ಗೊತ್ತಾಗುತ್ತೆ. ನಮ್ಮ ಪ್ರಯಾಣ ಎಷ್ಟು ಪ್ರಯಾಸ ಪಟ್ಟು ಹೋದ್ವಿ ಗೊತ್ತಾ. ಆ ಇಲ್ಲಿಂದ ಒಂದು ಇಬ್ರಾಹಿಂಪಟ್ನಂ ಅಂತ ಹೇಳಿ ವಿಜಯವಾಡದಿಂದ ಮತ್ತೆ ಆ ಕಡೆ ಒಂದು ಅರ್ಧ ಗಂಟೆ ಪ್ರಯಾಣ. ಆ, ಆ, ಹೋಗುವಾಗ ಮತ್ತೆ ಅಲ್ಲಿ ತುಂಬಾ ಶೆಕೆ ಅಂದ್ರೆ ಶೆಕೆ, ಇರೋದಕ್ಕಾಗೋದಿಲ್ಲ ಹೊರಗಡೆ. ನಾವು ಮನೇಲಿದ್ರು ಫ್ಯಾನ್ 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 ಕೆಳಗಿದ್ರು ಕೂಡ ಶೆಕೆ ಅಂದ್ರೆ ಶೆಕೆ. ಮತ್ತೆ ಅಲ್ಲಿಂದು ಊಟ ಹೇಗಿರುತ್ತೆ ಅಂತ ನಿಮಗ್ ಗೊತ್ತು, ಎಷ್ಟು ಖಾರವಾಗಿ ಎಷ್ಟು ಉಪ್ಪು ಖಾರ ಅವ್ರು ತಿಂತಾರೆ ಅಂತ. ಮತ್ತೆ ಉಳ್ಕೊಳ್ಳೋದಕ್ಕೆ ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಒಂದೊಂದು ಸವಾಲುಗಳಾಗಿತ್ತು. ಆದ್ರೂ ಅವುಗಳ ಮಧ್ಯದಲ್ಲಿ ದೇವರು ಅದ್ಭುತವಾಗಿ ನಮಗೆ ಖುಷಿ ಕೊಟ್ಟಂತ ವಿಷಯ ಏನಂದ್ರೆ ಆ ಶಿಷ್ಯರು ನಮಗೆ ಸಿಕ್ಕಿದ್ದು. ಅದ್ರಲ್ಲೂ ಕೂಡ ಇಬ್ರು ಪಾಸ್ಟರ್ಗಳು, ಅವ್ರಿಗೆ ಹಿಂದಿ ತುಂಬಾ ಚೆನ್ನಾಗಿ ಗೊತ್ತು, ಇಂಗ್ಲಿಷ್ ತುಂಬಾ ಚೆನ್ನಾಗಿ ಗೊತ್ತು, ಮತ್ತೆ ಅವ್ರ ಭಾಷೆ ಒಡಿಶಾ ಭಾಷೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಆಗ್ಲೇ ಹೇಳ್ತಾ ಇದ್ರು, ಸರ್ ನಿಮ್ಮ ಹತ್ರ ನೀವೇನ್ ಟೀಚ್ ಮಾಡ್ತೀರೋ ನನಗೆ ಮುಂಚಿತವಾಗಿ ಕಳಿಸಿ, ನಾನೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಇಟ್ಟಿರ್ತೀನಿ. ಆ ಜೂಮ್ ಮೀಟಿಂಗ್ ಅಲ್ಲಿ ನಾವು ಶೇರ್ ಮಾಡೋಣ, ನಿಮಗೆ ಕಳಿಸಿರ್ತೀನಿ, ನೀವು ಶೇರ್ ಮಾಡಿ ಅಂತ. ಸೊ ನಾನೇನ್ ಅನ್ಕೊಂಡಿದ್ದೀನೋ, ಏನನ್ನ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದನ್ನ ಮುಂಚಿತವಾಗಿ ಅವ್ರ ಮೂಲಕ ದೇವರು ಸಿದ್ಧಪಡಿಸೋದು, ಮಾತಾಡಿಸೋದು, ಇದೆಲ್ಲ ನಿಜವಾಗ್ಲೂ ಅದು ಆಶ್ಚರ್ಯಕರವಾಗಿರುತ್ತೆ. ಅದಕ್ಕೇನೆ ಅದು ಯಾರ ಜೊತೆ ನಾವಿರಬೇಕು, ಯಾರ ಜೊತೆ ಯಾರನ್ನ ನಮ್ಮ ಜೊತೆ ಸೇರಿಸ್ಬೇಕು ಅಂತ ದೇವರು ಮುಂಚಿತವಾಗಿನೇ ತೀರ್ಮಾನ ಮಾಡಿರ್ತಾರೆ. ನಮ್ಮ ಸಭೆಯವರು, ಆ, ನಾವು ಸೇವೆಗೆ ಹೋಗುವಂತ ಸ್ಥಳದಲ್ಲಿ ನಮಗೆ ಸಿಗುವಂತ ವ್ಯಕ್ತಿಗಳು, ದೇವ್ರು ಸಿದ್ಧಪಡಿಸಿರುವಂತ ವ್ಯಕ್ತಿಗಳು, ಅವು ಆಶೀರ್ವಾದದ ಸಂಬಂಧ, ಆಶೀರ್ವಾದದ ಒಂದು ಬಾಗಿಲುಗಳು, ಭೇಟಿಗಳು. ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಇದು ಕೆಳಗಡೆ ಮನುಷ್ಯರ ಮತ್ತು ನಮ್ಮ ಒಂದು ಸಂಬಂಧ ಹೇಗೆ ಆಶೀರ್ವಾದಕರವಾಗಿರುತ್ತೆ, ಎಷ್ಟು ಪ್ರೀತಿಪೂರ್ವಕವಾಗಿರುತ್ತೆ ಅನ್ನೋದನ್ನ ನೋಡುವಾಗ ಆ ಒಂದು ಸಂಬಂಧವನ್ನ ಆಶೀರ್ವಾದವಾಗಿ ಯಾವುದು ಮಾಡುತ್ತೆ ಎಂಬುದಾಗಿ, ಆ ನಮ್ ಜೀವನದಲ್ಲಿ ಪ್ರತಿಯೊಬ್ರು ಪರಿಚಯ ಆಗ್ತಿರ್ತಾರೆ ಎಷ್ಟೋ ಜನ. ಆದ್ರೆ ಆ ಪರಿಚಯ ಒಂದು ಆಶೀರ್ವಾದವಾಗಿ ಆಗಬೇಕು ಅಂದ್ರೆ ಹೇಗೆ ಆಗುತ್ತೆ ಅನ್ನೋದನ್ನ ನೋಡುವಾಗ 1 ಯೋಹಾನ 3:11 ಹೇಳುತ್ತೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ ಅಂತ ಹೇಳ್ಬಿಟ್ಟು. ದೇವರು ಪ್ರೀತಿಯಾಗಿದ್ದಾನೆ ಅನ್ನೋದನ್ನ ನಾವು ನೋಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ಪ್ರೀತಿಯಾಗಿದ್ದಾನೆ. ದೇವರು ಎಲ್ಲರನ್ನ ಪ್ರೀತಿ ಮಾಡಿ, ನಿನ್ನನ್ನ ನನ್ನನ್ನ ಆತನು ಪ್ರೀತಿ ಮಾಡಿದ್ದಾನೆ. ಅದಕ್ಕೆ ಆತನು ಹೇಳ್ತಿರೋದು, ನಾವು ಒಬ್ಬರನ್ನೊಬ್ರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿಂದ ಕಲಿತಿರುವಂತ ವಾಕ್ಯವಾಗಿದೆ ಅಂತ ಹೇಳಿ 1 ಯೋಹಾನ 3:11 ಯೋಹಾನನು, ಯೇಸುವಿನ ತುಂಬಾ ಪ್ರೀತಿಯ ಶಿಷ್ಯನು ಹೇಳ್ತಿರುವಂತ ಮಾತನ್ನ ನಾವಿಲ್ಲಿ ನೋಡಬಹುದು. ಹಾಗೇನೆ 1 ಯೋಹಾನದಲ್ಲೇ 3:14 ನಾವು ನೋಡುವಾಗ, ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರೋದ್ರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗದೆ ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ ಎಂಬುದಾಗಿ. ಕ್ರೈಸ್ತ ಸಹೋದರರ ಬಗ್ಗೆ ನಾವು ಮಾತನಾಡ್ತಿರೋದು. ಈಗ ಅನ್ಯ ಜನರನ್ನ ಬಿಟ್ಟಾಕಿ ಒಂದು ಕ್ಷಣ ಅವ್ರ ಬಗ್ಗೆ ನಾವು ಬಿಟ್ಟಾಕಿದ್ರೆ, ಕ್ರೈಸ್ತರಲ್ಲಿರುವಂತ ಒಂದೇ ಕುಟುಂಬದಂತಿರುವಂತ ನಾವು ಒಬ್ಬನೊಬ್ಬರ ಪ್ರೀತಿ ಮಾಡೋದು ತುಂಬಾ ಮುಖ್ಯವಾಗಿದೆ. ದೇವರ ವಾಕ್ಯದ ಪ್ರಕಾರ ಆ ಆ ಒಂದು ಆ ರೀತಿ ಒಂದು ಪ್ರೀತಿ ಇಲ್ಲದೆ ಇರುವಂತವ್ರು ಇನ್ನು ಮರಣದಲ್ಲೇ ಇದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಾಗಾಗಿ ಆ ಇಡೀ ಪ್ರಪಂಚಕ್ಕೆ ಕ್ರೈಸ್ತರು ಎಷ್ಟು ಪ್ರೀತಿಯಿಂದ ಇರ್ತಾರೆ, ಎಷ್ಟು ಸಮಾಧಾನದಿಂದ ಇರ್ತಾರೆ, ಎಷ್ಟು ಸಂತೋಷವಾಗಿ ಇರ್ತಾರೆ ಅನ್ನೋದನ್ನ ನಾವು ಅನ್ಯ ಜನರಿಗೆ ತೋರಿಸುವಂತವರಾಗಿದ್ದೇವೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅನ್ಯ ಜನರಿಗೂ ಗೊತ್ತು ಕ್ರಿಸ್ತನು ಅಂದ್ರೇನೆ ಪ್ರೀತಿ, ಕ್ರೈಸ್ತರಂದ್ರೇನೆ ಪ್ರೀತಿ, ಕ್ರೈಸ್ತರಂದ್ರೇನೆ ತಾಳ್ಮೆ, ಕ್ರೈಸ್ತರಂದ್ರೇನೆ ಸಹನೆ ಅಂತ ಹೇಳ್ಬಿಟ್ಟು ಅನ್ಯ ಜನರಿಗೂ ಕೂಡ ಗೊತ್ತು. ಈಗ ಕ್ರೈಸ್ತರ ಮೇಲೆ ದಾಳಿ ಆಗ್ತಿರುವಷ್ಟು ಬೇರೆ ಧರ್ಮದ ಮೇಲೆ, ಬೇರೆ ಜನಾಂಗಗಳ ಮೇಲೆ ಆದ್ರೆ ಅವ್ರು ಸುಮ್ನೆ ಕೈ ಕಟ್ಕೊಂಡು ಕೂತಿರಲ್ಲ. ಕ್ರೈಸ್ತರು ಮಾತ್ರನೇ ಅವ್ರಿಗೆ ಎಷ್ಟೇ ಹಿಂಸೆ ಆದ್ರೂ ಸಹಿಸ್ಕೊಳ್ಳೋದು. ಕಾರಣ ಏನಂದ್ರೆ ನಮ್ಮ ದೇವ್ರು ಹೇಳಿರುವಂತದ್ದು ಸಹಿಸ್ಕೊಳ್ಳೋದಕ್ಕೆ. ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿ ಅಂತ ಹೇಳಿದ್ದಾರೆ. ನಾವು ಆ ಕತ್ತಿ ಹಿಡಿಯೋದಾಗಿದ್ರೆ, ನಾವು ಆ ಹಳೆ ಒಡಂಬಡಿಕೆ ತರ ಈ ಕೈಗೆ ಕೈ ಕಾಲ್ಗೆ ಕಾಲು ಜೀವಕ್ಕೆ ಜೀವ ಅನ್ನೋ ತರ ಆಗಿದ್ರೆ ಇವತ್ತು ಪ್ರಪಂಚದಲ್ಲಿ ಎಷ್ಟು ಯುದ್ಧಗಳಾಗ್ಬಿಡೋ ಗೊತ್ತಿಲ್ಲ.
ಹ್ಮ್ ನಾವು ಪ್ರೀತಿಯಿಂದ ಜನರನ್ನ ದೇವ್ರ ಕಡೆ ನಡ್ಸೋದಕ್ಕೆ ನೋಡ್ತಾ ಇದೀವಿ. ಆ ಪ್ರೀತಿಯಿಂದಲೇ ನಾವು ಮಾಡ್ಬೇಕಾಗಿದೆ. ಮತ್ತೆ ಎರಡನೇದಾಗಿ ಇದ್ರಲ್ಲಿ ನಾವು ನೋಡುವಾಗ ಅವರು ತಮ್ಮ ಹೊಸ ಮಿಷನ್ ಬಗ್ಗೆ ತಮ್ಮ ನಿಲುವನ್ನು ತಿಳಿದುಕೊಳ್ಳುತ್ತಾರೆ ಅಂತ. ದೇವರು ಪ್ರತಿಯೊಬ್ಬ ವಿಶ್ವಾಸಿಯನ್ನ, ಪ್ರತಿಯೊಬ್ಬ ಕ್ರೈಸ್ತನನ್ನ ಒಂದು ಮಿಷನ್ಗಾಗಿ, ಒಂದು ಕರ್ತವ್ಯ, ಒಂದು ಸೇವೆಗಾಗಿ ಕರೆದಿದ್ದಾರೆ. ಅದನ್ನ, ಆ ನಿಲುವು ಏನಂತ ಅವ್ರು ತಿಳ್ಕೊಳ್ಬೇಕಾಗಿದೆ. ಏನು ಅದು ಅಂದ್ರೆ 2 ಕೊರಿಂಥ 5:18-21 ನಾವು ಓದುವಾಗ, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿದ್ದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಆಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದ. ದೇವ್ರು ಇಲ್ಲಿ ಹೇಳ್ತಿರೋದೇನು? ದೇವ್ರು ನಿನ್ನ ನನ್ನನ್ನು ನೇಮಿಸಿರೋದೇನಕ್ಕೆ? 19ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳೋದು, ಅದು ಸಾರುವುದಕ್ಕೆ, ಸಾರುವ ಸೇವೆಗೆ ನಮ್ಮನ್ನ ನೇಮಿಸಿದ್ದಾನೆ ಅಂತ. ಅದು, ಆ ಸೇವೆಯೇ ನಮ್ಮ ಮಿಷನ್. ದೇವರು ಲೋಕದ ಜನರು, ಅನ್ಯ ಜನರನ್ನ ಆತನೊಂದಿಗೆ ಸಂಧಾನ ಮಾಡ್ಕೋಬೇಕು ಅಂತಾನೆ ದೇವ್ರ ಈ ಲೋಕದಲ್ಲಿ ಬಂದಿರೋದು. ಆತನು ಪ್ರಾಣ ಕೊಟ್ಟಿರೋದು. ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಕ್ರಿಸ್ತನ ಮರಣದಿಂದಲೇ ದೇವರೊಂದಿಗೆ ನಾವು ಸಮಾಧಾನ ಆಗ್ಬಹುದಾಗಿದೆ. ಹಾಗಾಗಿ ಈಗಾಗಲೇ ಕ್ರಿಸ್ತನಿಗೆ 2000 ವರ್ಷಗಳ ಹಿಂದೆನೆ ಮನುಷ್ಯರಿಗೂ ದೇವರಿಗೂ ಒಂದು ಮಾಡಲಿಕ್ಕೆ ಪ್ರಾಣ ಕೊಟ್ಟಿರ್ಬೇಕಾದ್ರೆ, ಅವರಾಗ ಅವರು ದೇವ್ರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ ಮೂಲಕನೇ ಹೋಗ್ಬೇಕಾಗಿರೋದು. ಈ ಸುವಾರ್ತೆಯನ್ನ ನಾವು ಸಾರ್ಲಿಕ್ಕೆ ದೇವ್ರು ನಮ್ಮನ್ನ ನೇಮಿಸಿದ್ದಾರೆ. ಇದು ನಮ್ಮ ಎಲ್ಲರ ಕರ್ತವ್ಯ, ಸೇವಕರ ಕರ್ತವ್ಯ ಮಾತ್ರ ಅಲ್ಲ. ಇವತ್ತು ನಾನು ಅನ್ಕೊಳ್ಳೋದು, ಲೋಕ ಸುವಾರ್ಥೀಕರಣ ಆಗದೇ ಇರೋದಕ್ಕೆ ಕಾರಣ ಯಾರು ಅಂದ್ರೆ ವಿಶ್ವಾಸಿಗಳು. ಯಾಕಂದ್ರೆ ಅವ್ರು ಅನ್ಕೊಂಡಿರೋದೇನಂದ್ರೆ ಸುವಾರ್ಥ ಸೇವೆ ಅನ್ನೋದು ಕೇವಲ ಸೇವಕರುಗಳು ಮಾತ್ರ ಮಾಡ್ಬೇಕಾಗಿರೋದು ಅಂತ. ವಿಶ್ವಾಸಿಗಳಿಗೆ ಭಾನುವಾರ ಚರ್ಚ್ಗೆ ಹೋಗಿ ಬರೋದೇ ದೊಡ್ಡ ವಿಷಯ, ದೊಡ್ಡ ಕೆಲಸ ಅನ್ನೋ ರೀತಿಯಲ್ಲಿ ಅವ್ರು ಅನ್ಕೊಳ್ತಿರ್ತಾರೆ. ಅಲ್ಲ, ಸೇವಕರಾಗಿ ನಾವು ಕೂಡ ಅವ್ರಿಗೆ ಹೇಳ್ಬೇಕಾಗಿರೋದು. ಈಗ ಕೆಲವ್ರು ಹೇಳ್ತಿರ್ತಾರೆ, ಉದಾಹರಣೆ, ಬಸ್ಸಲ್ಲಿ 10 ಜನ ಡ್ರೈವರ್ಸ್ ಇದ್ರು ಕೂಡ ಒಬ್ಬರೇ ನಡ್ಸಕ್ಕಾಗುತ್ತೆ ಬಸ್ನ. 10 ಜನ ಇದೀವಲ್ಲ ಅಂತ ಹೇಳ್ಬಿಟ್ಟು 10 ಜನನು ಹೋಗಿ ಒಂದೇ ಸಲಿ ಬಸ್ನ ನಡ್ಸಕ್ ಆಗಲ್ಲ. ಆ ಬಸ್ ಓಡಿಸ್ತಿದಾರೆ ಅಂತ ಹೇಳಿದ್ರೆ ಅವ್ರೊಬ್ರಿಗೆ ಗೊತ್ತು, ಬೇರೆಯವ್ರು ಯಾರಿಗೂ ಬಸ್ ಓಡಿಸೋದು ಗೊತ್ತಿಲ್ಲ ಅಂತ ಅಲ್ಲ. ಕಾರಲ್ಲಿ ಹೋಗ್ತಿದ್ದಾರೆ ಒಂದ್ 4 ಜನ ಅಂದ್ರೆ ಓಡಿಸ್ತಿರೋನು ಮಾತ್ರ ಕಾರ್ ಓಡಿಸೋದು ಬರುತ್ತೆ, ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ಅಲ್ಲ. ಆದ್ರೆ ಒಬ್ಬರೇ ಓಡ್ಸಕ್ಕಾಗೋದು, ಒಬ್ರು ಓಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೇಮಕ ಆಗಿರ್ತಾರೆ. ಹಾಗೆ ಸಭೆಯನ್ನ ನಡೆಸ್ಬೇಕು ಅಂತ ಹೇಳಿ ಸಭೆಯಲ್ಲಿ ಇರುವಂತ ಸೇವಕರುಗಳಿಗಿಂತ ಎಷ್ಟೋ ತಲಾಂತಿರುವಂತವ್ರು ಸಭೆಯಲ್ಲಿ ಇರ್ತಾರೆ. ಸಭೆಯ ಸೇವಕನಿಗಿಂತ ಚೆನ್ನಾಗಿ ವಾಕ್ಯ ಹೇಳೋರು ಇರ್ತಾರೆ, ಸೇವಕನಿಗಿಂತ ಆರಾಧನೆ ನಡೆಸೋರು ಚೆನ್ನಾಗಿ ಇರ್ತಾರೆ. ಸೊ ಆದ್ರೂ ದೇವ್ರು ನನ್ನನ್ನ ಸಭೆಯ ಒಂದು ಸೇವಕನಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ದೇವ್ರ ಕೃಪೆ. ಜಸ್ಟ್ ನಾವೆಲ್ಲರಿಗಿಂತ ಬೆಸ್ಟ್ ಅಂತ ಅಲ್ಲ ನಾವು ಸಭೆಯಲ್ಲಿ ಸೇವಕರಾಗಿರೋದು. ನಾವು ಮಾತ್ರನೇ ಶ್ರೇಷ್ಠ, ನಾವು ಮಾತ್ರನೇ ಎಲ್ಲದರಲ್ಲೂ ಪರ್ಫೆಕ್ಟ್, ಅದಕ್ಕೆ ನಾವು ಸೇವಕರಾಗಿದ್ದೇವೆ, ಬೇರೆಯವರೆಲ್ಲ ವಿಶ್ವಾಸಿಗಳಾಗಿದ್ದಾರೆ ಅನ್ನೋದಲ್ವಲ್ಲ. ಸೊ ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ಒಬ್ಬರು ನಡೆಸ್ಬೇಕಷ್ಟೇ ಸಭೆನ. ಒಬ್ಬರು ನಾಯಕನಾಗಿರೋ ಕುಟುಂಬದಲ್ಲಿ ಇಬ್ಬರು ನಾಯಕರುಗಳಿದ್ರೆ, ಇಬ್ಬರು ಯಜಮಾನರುಗಳಿದ್ರೆ ಆ ಕುಟುಂಬ ಸರಿ ಹೋಗೋದಿಲ್ಲ, ಕುಟುಂಬ ಅನ್ಕೊಳಂಗಿರೋದಿಲ್ಲ. ಯಾವ ಕುಟುಂಬಕ್ಕೆ ಒಬ್ಬರೇ ಯಜಮಾನರಾಗಿರ್ತಾರೋ ಆ ಕುಟುಂಬ ಸಮಾಧಾನ ನೆಮ್ಮದಿಯಾಗಿ ಹೋಗ್ತಿರುತ್ತೆ. ಹಾಗೆ ಸಭೆಗೂ ಅಷ್ಟೇನೆ ಒಬ್ಬರು ನಾಯಕರಿರ್ಬೇಕು ಅದನ್ನ ನಡೆಸೋದಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಪ್ರಧಾನ ಯಾಜಕನು, ಪ್ರಧಾನ ಕುರುಬನು ಬಂದು ಯೇಸು ಕ್ರಿಸ್ತನು. ನಾವೆಲ್ಲರೂ ಆತನ ಕೈ ಕೆಳಗಿರುವಂತಹ ಚಿಕ್ಕ ಕುರುಬರು, ಚಿಕ್ಕ ಚಿಕ್ಕ ಹಿಂಡುಗಳನ್ನ ನಡೆಸುವಂತವ್ರು. ಆದ್ರೆ ಯೇಸು ಕ್ರಿಸ್ತನು ಎಲ್ಲಾ, ಅಂದ್ರೆ ವಿಶ್ವ ಸಭೆಯನ್ನ ನಡೆಸುವಂತ ಕುರುಬನಾಗಿದ್ದಾನೆ. ಆದ್ರೆ ನಾವು ಸ್ಥಳೀಯ ಸಭೆಗಳನ್ನ, ಸ್ಥಳೀಯ ಒಂದು ಗುಂಪುಗಳನ್ನ ನಡೆಸುವಂತ ನಾಯಕರುಗಳಾಗಿದ್ದೇವೆ ಅಥವಾ ಸೇವಕರುಗಳಾಗಿದ್ದೇವೆ. ಹೇಳಕ್ ಬರ್ತಿರೋದೇನಂತ ಹೇಳಿದ್ರೆ, ಹೆಚ್ಚಿಸ್ಕೊಳ್ಳೋದಕ್ಕೆ ಏನೂ ಇಲ್ಲ, ಆದ್ರೆ ಸಭೆಯಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಸುವಾರ್ತೆ ಸಾರವರಾಗಿರ್ಬೇಕು ಅಂತ. ವಿಶ್ವಾಸಿಗಳ ಜವಾಬ್ದಾರಿ ಅದು. ನಿನಗೆ ಸತ್ಯ ಗೊತ್ತು ಅಂದ್ರೆ ಅದು ನೀನು ಇನ್ನೊಬ್ರಿಗೆ ಹೇಳುವಂಥದ್ದು ನಿನ್ನ ಜವಾಬ್ದಾರಿ. ಸತ್ಯ ಗೊತ್ತಿಲ್ಲದೆ ಇರುವವನು, ಈಗ ನಿನಗೆ ಸತ್ಯ ಗೊತ್ತಿದ್ದು ಹೇಳಿಲ್ಲ ಅಂದ್ರೆ
ನಿನಗೂನು ಸತ್ಯ ಗೊತ್ತಿಲ್ಲದೆ ಇರೋವನಿಗೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಇಬ್ರು ಒಂದೇ ತಾನೆ. ಅವನು ಸತ್ಯ ಗೊತ್ತಿಲ್ದಿರೋದ್ರಿಂದ ಸುಮ್ಮನೆ ಇರ್ತಾನೆ, ನಮ್ಗೆ ಸತ್ಯ ಗೊತ್ತಿದ್ರು ನಾವು ಸುಮ್ಮನೆ ಇರ್ತೀವಿ ಅಂದ್ರೆ ವ್ಯತ್ಯಾಸ ಏನಿರಲ್ಲ ಇಬ್ರಿಗೂನು. ಹಾಗಾಗಿ ಯೇಸುವೇ ಸತ್ಯ ಜೀವ ಮಾರ್ಗ. ಯೇಸುವಿನ ಮೂಲಕನೇ ನಮಗೆ ರಕ್ಷಣೆ ಬಿಡುಗಡೆ ಇದೆ. ಯೇಸುವಿನ ಮೂಲಕನೇ ನಾವು ತಂದೆ ಬಳಿಗೆ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯ ಅನ್ನುವಂತ ಶ್ರೇಷ್ಠ ಸುವಾರ್ತೆನ ನಾವು ತಿಳ್ಕೊಂಡ್ಮೇಲೆ ಸಭೆಯವರಾಗಿ ನಾವೆಲ್ಲರೂ ಸ್ವಾರ್ಥ ಸೇವೆ ಮಾಡಬೇಕು. ವಿಶ್ವಾಸಿಗಳು ಯಾರೆಲ್ಲ ಇದ್ದಾರೋ ಅವರು ಅವ್ರ ಕುಟುಂಬಕ್ಕೆ ಸ್ವಾರ್ಥ ಸಾರಬೇಕು. ಅವರ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಆ ಅವರ ಗ್ರಾಮದವರಿಗೆ ಸುವಾರ್ತೆ ಸಾರುವಂತಹ ಜವಾಬ್ದಾರಿ ಅವ್ರದ್ದು. ಇದು ನಮ್ಮ ಕರ್ತವ್ಯ ಅಂತ ತಗೋಬೇಕು. ದೇವ್ರು ಇದನ್ನ ನಮ್ಗೆ ನೇಮಿಸಿರೋ ಕೆಲಸ ಅಂತ. ಸೇವಕರು ಹೇಳ್ತಿರೋದಲ್ಲ. ಸೇವಕರು ಹೇಳ್ತಿರೋದಕ್ಕೆ ನಾನು ಮಾಡ್ಬೇಕು, ಸಂಸ್ಥೆ ಹೇಳಿರೋದಕ್ಕೆ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ಮೆಚ್ಚಿಸುವಂತ ಸೇವೆ ಮಾತ್ರನೇ ನಾವು ಮಾಡ್ತೀವಿ. ದೇವ್ರಿಗೆ ಮೆಚ್ಚುವಂತ ಸೇವೆ ನಾವು ಮಾಡಲ್ಲ. ದೇವ್ರಿಗೆ ಮೆಚ್ಚುವಂತ ಸೇವೆ ಪ್ರತಿಯೊಬ್ಬರಿಗೂ ಕೂಡ ನಾವು ಕ್ರಿಸ್ತನ ಸಾಕ್ಷಿಗಳಾಗಿರ್ಬೇಕು, ಕ್ರಿಸ್ತನ ಬಗ್ಗೆ ಹೇಳಬೇಕು ಅನ್ನುವಂಥದ್ದು. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಫಲಿತಾಂಶಗಳೇನು ಅಂತ. ಹೀಗೆ ಮಾಡೋದ್ರಿಂದ ಫಲಿತಾಂಶ ಏನು? 1 ಯೋಹನ 1:3-4 ನಾವು ನೋಡುವ ಹಾಗೆ, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಫಲಿತಾಂಶ ಏನು? ಅವರು ಕೂಡ ನಮ್ಮ ಅನ್ಯೂನ್ಯತೆಯಲ್ಲಿ ಇರಬೇಕು ಅನ್ನೋದು, ಅನ್ಯೂನ್ಯತೆಗೆ ಬರ್ತಾರೆ ಅನ್ನೋದೇ ಒಂದು ಫಲಿತಾಂಶ. ನಾವು ಕಂಡು ಕೇಳಿದ್ದನ್ನು ಹೇಳ್ತಿದ್ದೀವಿ ಅಂತ ಹೇಳ್ತಿರೋದು. ನಮಗಿರುವ ಅನ್ಯೂನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು ಅಂತ. ನಮ್ಮ ನಮ್ಮ ಏನು ನಮ್ಮುಭಯ ತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ ಅಂತ. ನಮ್ಮ ಉಭಯ ಅಂತ ಹೇಳಿದ್ರೆ ಏನು? ದೇವರು ಮತ್ತು ನಾವು ಉಭಯರು. ಸೊ ನಮ್ಮ ಸಂತೋಷ ಪರಿಪೂರ್ಣ ಆಗ್ಬೇಕು ಅಂತ ನಾವೇನ್ ಮಾಡ್ತಿದ್ದೇವೆ? ಈ ಮಾತುಗಳನ್ನ ಹೇಳ್ತಿದ್ದೇನೆ ಅಥವಾ ಬರೀತಿದ್ದೇನೆ ಅಂತ ಹೇಳ್ಬಿಟ್ಟು ಯೋಹಾನನು ತನ್ನ ಮೊದಲನೇ ಪತ್ರಿಕೆಯಲ್ಲಿ ಬರೀತಿದ್ದಾನೆ. ಆ ಶಿಷ್ಯನು ಎದುರು ನೋಡ್ತಿರೋದೇನು? ಸುವಾರ್ತೆ ನಾವು ಸಾರಬೇಕು. ಆ ಸುವಾರ್ತೆ ಸಾರೋದೇನಕ್ಕೆ? ಈ ಸತ್ಯವನ್ನ ನಾವು ಹೇಳ್ತಿರೋದೇನಕ್ಕಂದ್ರೆ, ನಾನು ಕ್ರಿಸ್ತನೊಂದಿಗೆ ಹೇಗೆ ಅನ್ಯೂನ್ಯತೆಯಲ್ಲಿದ್ದೀನೋ ಹಾಗೇನೆ ನೀವು ಕೂಡ ಆತನ ಅನ್ಯೂನ್ಯತೆಯಲ್ಲಿ ಇರಬೇಕು ಅನ್ನೋದೇ ನಾವು ಸಾರುವಂತ ಸುವಾರ್ತೆಯ ಮೂಲ ಉದ್ದೇಶವಾಗಿರ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನ ಅನ್ಯ ಜನರು ಬೇರೆ ಬೇರೆ ಹೆಸರು ಕೊಡ್ಬೋದು, ಮತಾಂತರ ಅಂತ ಹೆಸರು ಕೊಡ್ಬೋದು. ಇದು ಬಲವಂತವಾಗಿ ಜಾತಿ ಬದಲಾವಣೆ ಮಾಡ್ತವ್ರೆ, ಧರ್ಮ ಬದಲಾವಣೆ ಮಾಡ್ತವ್ರೆ ಅಂತ ಹೇಳಿ ಸಂಸ್ಕೃತಿನ ಹಾಳು ಮಾಡ್ತವ್ರೆ, ಸಂಪ್ರದಾಯಗಳನ್ನ ಹಾಳು ಮಾಡ್ತವ್ರೆ. ಏನೇನೋ ಲೋಕದ ಆಸೆಗಳನ್ನ ತೋರಿಸಿ ಅವ್ರನ್ನ ಬಲವಂತವಾಗಿ ಕ್ರೈಸ್ತ ಧರ್ಮದಲ್ಲಿ ಸೇರಿಸ್ಕೊಳ್ತಿದ್ದಾರೆ ಅಂತ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಶೀರ್ಷಿಕೆಗಳನ್ನ ಕೊಟ್ಟು ಅವರು ಹೇಳ್ತಿರ್ಬೋದು. ಆದ್ರೆ ನಾನು ಮಾಡ್ತಿರುವಂತ ಕೆಲಸ ಏನಂದ್ರೆ, ತಪ್ಪಿ ಹೋಗಿರುವಂತ ಕುರಿಮರಿನ ಕುರುಬನ ಬಳಿಗೆ ಹಟ್ಟಿಯೊಳಗೆ ತಂದು ಬಿಡ್ತಾ ಇದ್ದೀವಿ. ದೂರವಾಗಿರುವಂತ ದೇವರ ಮತ್ತು ಮನುಷ್ಯನ ಸಂಬಂಧವನ್ನ ನಾವು ಮತ್ತೆ ಅನ್ಯೂನ್ಯತೆಯಲ್ಲಿ ತರ್ತಾ ಇದ್ದೇವೆ. ಇದು ನಾವು ಮಾಡ್ತಿರುವಂತ ಸೇವೆ. ಲೋಕದವರು ಅದಕ್ಕೆ ಬೇರೆ ಬೇರೆ ಹೆಸರು ಇಟ್ಕೋಬಹುದು, ಆದ್ರೆ ನಾವೇನ್ ಮಾಡ್ತಿದೀವಿ ಅಂತ ನಮಗ್ ಮೊದಲು ಗೊತ್ತಿರ್ಬೇಕು. ನಾವು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ತಾ ಇದ್ದೀವಿ, ಅನ್ಯೂನ್ಯತೆಯನ್ನ, ಆ ಸಂಬಂಧವನ್ನ ನಾವು ಕಟ್ತಾ ಇದ್ದೀವಿ. ಜನರೇನು ದೇವರಿಂದ ದೂರ ಆಗ್ಬಿಟ್ಟಿದ್ರು, ಆ ಸಂಬಂಧನ ನಾವು ಮತ್ತೆ ಸುವಾರ್ತೆಯೊಂದಿಗೆ ಕಟ್ತಾ ಇದ್ದೇವೆ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ರೀತಿ ಮಾಡ್ಲಿಕ್ಕೆ ದೇವ್ರು ನಮಗೆ ಅನುದಿನ ಹೊಸ ಕೃಪೆಯನ್ನು ಅನುಗ್ರಹಿಸ್ತಿದ್ದಾರೆ. ಮೊದಲನೇ ಕೃಪೆ ಏನು? ಪ್ರೌಢ ಕ್ರೈಸ್ತನಾಗಿ, ಮೆಚೂರ್ ಕ್ರಿಶ್ಚಿಯನ್ ಆಗಿ ನಾನು ದೇವ್ರ ಜೊತೆಗಿನ ಸಂಬಂಧದಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು. ಎರಡನೇದು, ದೇವ್ರ ಜೊತೆಗೆ ನಾವು ಸ್ಟ್ರಾಂಗ್ ಆಗಿ ಇದ್ದುಕೊಂಡು, ನಮ್ಮ ಸಂಬಂಧ ದೇವ್ರ ಜೊತೆಗೆ ಬಲವಾಗಿ ಇದ್ದುಕೊಂಡೆ ನಾವು ಜನರ ಜೊತೆಗೂ ಕೂಡ ಸೇವೆ ಮಾಡಬೇಕು. ಅವ್ರನ್ನು ಕೂಡ ದೇವರೊಂದಿಗೆ ಇರ್ಲಿಕ್ಕೆ, ಮತ್ತೆ ದೇವರ ಮಕ್ಕಳ ಜೊತೆಗೆ ನಮ್ಮ ಒಂದು ಪ್ರೀತಿಯ ಸಂಬಂಧ ಕೂಡ ಬಲ ಹೊಂದಬೇಕು ಅನ್ನೋದು. ಮತ್ತೆ ಮೂರನೇ ಮುಖ್ಯ ವಿಷಯವನ್ನ ನಾವು ನೋಡುವಾಗ, ಒಬ್ಬ ಪ್ರೌಢ ಕ್ರೈಸ್ತನಿಗೆ ಜೀವನಕ್ಕೆ ದೃಢವಾದ ನಿರ್ದೇಶನ ಮತ್ತು ಪ್ರೇರಣೆ ಇರುತ್ತದೆ ಅಂತ ಹೇಳ್ಬಿಟ್ಟು. ಒಬ್ಬ ಮೆಚೂರ್ ಕ್ರಿಶ್ಚಿಯನ್ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ಮಾರ್ಗದರ್ಶನ ಇರುತ್ತೆ, ಒಂದು ನಿರ್ದೇಶನ ಅನ್ನುವಂಥದ್ದು ಇರುತ್ತೆ, ಮತ್ತೆ ಅದಕ್ಕೆ ಪ್ರೇರಣೆ ಇರುತ್ತೆ. ಏನದು ಅಂತ ನಾವು ನೋಡುವಾಗ, ಮೊದಲನೇದಾಗಿ ಯಾವ ರೀತಿಯ ಉದ್ದೇಶ ಉದ್ಭವಿಸುತ್ತದೆ ಅಂತ. ಒಬ್ಬ ಪ್ರೌಢ ಕ್ರಿಶ್ಚಿಯನ್ ಅಲ್ಲಿ, ಒಬ್ಬ ಮೆಚೂರ್ ಕ್ರಿಶ್ಚಿಯನ್ ಅಲ್ಲಿ ಎಂತ ಒಂದು ಉದ್ದೇಶ ಇರುತ್ತೆ ಅಂತ ನೋಡುವಾಗ 2 ಕೊರಿಂಥ 5:14 ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು ಅಂತ ಹೇಳ್ಬಿಟ್ಟು ಹೇಳ್ತಿರುವಂಥದ್ದು.
ಆ ಆ ಉದ್ದೇಶ ಉದ್ಭವಿಸೋದೇನು? ಕ್ರಿಸ್ತನ್ ನಮಗೋಸ್ಕರನೇ ಸತ್ತಿಲ್ಲ, ಆ ಬೇರೆಯವ್ರಿಗೋಸ್ಕರನೂ ಸತ್ತಿದ್ದಾರೆ. ನಮ್ಮನ್ನು ಮಾತ್ರ ಪ್ರೀತಿ ಮಾಡಿಲ್ಲ, ಬೇರೊಬ್ಬರನ್ನೂ ಪ್ರೀತಿ ಮಾಡಿದ್ದಾರೆ ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸಾಯ್ಬೇಕಾಗಿತ್ತು, ಆದ್ರೆ ಆತನು ನಮ್ಮ ಸ್ಥಾನದಲ್ಲಿ ಸತ್ತಿದ್ದಾರೆ ಎಂಬುದಾಗಿ. ನಮ್ಮೆಲ್ಲರಿಗೋಸ್ಕರ ಆತನು ಸತ್ತಿದ್ದಾರೆ. ಎರಡನೇದಾಗಿ ಅವರ ಹೃದಯಗಳ ಕೇಂದ್ರ ಹೇಗಿದೆ ಅಂತ ಹೇಳಿ ನಾವು ನೋಡುವಾಗ, ಆ ಪ್ರೌಢ ಕ್ರೈಸ್ತರಾಗಿರುವಂತವರ ಜೀವನದಲ್ಲಿ ಅವರ ಒಂದು ಕೇಂದ್ರ ಭಾಗದಲ್ಲಿ, ಹೃದಯದ ಕೇಂದ್ರ ಭಾಗದಲ್ಲಿ ಹೇಗಿದೆ ಅಂತ ನಾವು ನೋಡುವಾಗ 2 ಕೊರಿಂಥ 5:15 ಹೇಳಿರುವ ಹಾಗೆ, ಜೀವಿಸುವವರು ಇನ್ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗಾಗಿ ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು ಅಂತ ಬಿಟ್ಟು. ನಮ್ಮ ಹೃದಯದ ಕೇಂದ್ರ ಭಾಗದಲ್ಲಿ ಒಬ್ಬ ಕ್ರೈಸ್ತನಾಗಿ ನಮ್ಮಲ್ಲಿ ಇರಬೇಕಾಗಿರೋದೇನು ಅಂದ್ರೆ, ಇನ್ನು ಮೇಲೆ ಜೀವಿಸೋದು ನಾನಲ್ಲ, ಕ್ರಿಸ್ತನಿಗಾಗಿ ನಾನು ಜೀವಿಸ್ಬೇಕು. ನನಗಾಗಿ ಅಲ್ಲ, ಕ್ರಿಸ್ತನಿಗಾಗಿ. ಎಷ್ಟೋ ಜನ ಹಾಗೆ ತಾನೆ, ಅವ್ರಿಗಾಗಿ ಜೀವನ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರ ಹೆಂಡತಿಗಾಗಿ, ಮಕ್ಕಳಿಗಾಗಿ, ತಂದೆ ತಾಯಿಗಾಗಿ, ಅವರ ಒಂದು ಬಾಸ್ಗಾಗಿ, ಅವರ ಕಂಪನಿಗಾಗಿ ಅವ್ರ ಜೀವನವನ್ನು ತ್ಯಾಗ ಮಾಡ್ಬಿಟ್ಟಿರ್ತಾರೆ. ದೇವ್ರು ನಮಗೆ ಹೇಳ್ತಿರೋದೇನು ಗೊತ್ತಾ? ನಮ್ಮ ಹೃದಯದ ಕೇಂದ್ರ ಭಾಗದಲ್ಲಿ ಇರ್ಬೇಕಾಗಿರುವಂತದ್ದು ಈ ಒಂದು ಕ್ರಿಸ್ತನ್ ಇರಬೇಕು. ಈಗ ಯೇಸು ಸ್ವಾಮಿಯಲ್ಲಿ ಬಂದ ಮೇಲೆ ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿಯಾದನೆ ಎಂಬುದಾಗಿ, ಪೂರ್ವಸ್ಥಿತಿಯೆಲ್ಲ ಹೋಗಿ ಎಲ್ಲ ನೂತನವಾಯ್ತು ಎಂಬುದಾಗಿ ನಾವೀಗಾಗಲೇ ಓದ್ಕೊಂಡ ಹಾಗೆ 2 ಕೊರಿಂಥ 5:17 ಇಲ್ಲಿ ನಾವು ನೋಡ್ತಿರುವಂತದ್ದು, ನೀನು ನಾನು ಕ್ರಿಸ್ತನಲ್ಲಿರೋದಾದ್ರೆ ಖಂಡಿತವಾಗಲೂ ಕೂಡ ನಾವು ನೂತನ ಸೃಷ್ಟಿಯಾಗಿದ್ದೇವೆ. ಜೀವಿಸೋರಿನ ಮೇಲೆ ತಮಗಾಗಿ ಅಲ್ಲ, ತಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗಾಗಿ ಜೀವಿಸ್ಬೇಕು. ನಮಗೋಸ್ಕರ ಸತ್ತು ಎದ್ದು ಬಂದ ಆತನು ಯೇಸು ಅಲ್ಲದೆ ಬೇರೆ ಯಾರು ಅಲ್ಲ. ಇದು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕೆಂಬುದಾಗಿ. ಮೂರನೇದಾಗಿ ನಾವು ನೋಡುವಾಗ, ನಿಮ್ಮ ಉದ್ದೇಶ ಏನಾಗಿರಬೇಕು ಅಂತ. ಒಬ್ಬ ಪ್ರೌಢ ಕ್ರೈಸ್ತನ ಜೀವನದಲ್ಲಿ ಇರ್ಬೇಕಾದಂತ ದೃಢವಾದ ಒಂದು ಉದ್ದೇಶ, ಕೊಲಸೆ 3:1-3 ನಾವು ನೋಡುವಾಗ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕ್ಬೇಕು ಅಂತ. ನಮ್ಮ ಉದ್ದೇಶ ಭೂಲೋಕದಲ್ಲಿ ನಮ್ಗೆ ಏನ್ ಸಿಗುತ್ತೆ, ಭೂಲೋಕದಲ್ಲಿ ನಾವೇನು ಪಡ್ಕೋಬೇಕು ಅಂತಲ್ಲ. ದೇವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಲೋಕದಲ್ಲಿ ನಾವೇನೇ ಕೂಡ್ಸಿಟ್ಕೊಂಡ್ರು ಕೂಡ ಎಲ್ಲ ನುಸಿ ಹಿಡಿಯುತ್ತೆ, ತುಕ್ಕಿ ಹಿಡಿಯುತ್ತೆ, ಕಳ್ಳರು ಬಂದು ಕದ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ದೇವ್ರು ಹೇಳ್ತಿರೋದು, ಎಂದಿಗೂ ನುಸಿ ಹಿಡಿಯದ, ತುಕ್ಕಿ ಹಿಡಿಯದ, ಎಂದಿಗೂ ಕಳ್ಳರು ಕದ್ಕೊಂಡು ಹೋಗದ ಆ ಪರಲೋಕದ ಸಂಪತ್ತಿಗಾಗಿ, ಪ್ರತಿಫಲಕ್ಕಾಗಿ ನಾವು ದುಡಿಬೇಕು, ಹುಡುಕ್ಬೇಕು ಅಂತ. ಸರಿ, ಆ ಮೇಲಿರುವುಗಳನ್ನ ಹುಡುಕುವ ಕ್ರೈಸ್ತರಾಗಿ ನಾವಿರಬೇಕು. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತದ್ದು ಯಾರು? ಕ್ರಿಸ್ತನು. ಮೇಲಿರುವಂತವುಗಳ ಮೇಲೆ ನಾವೇನ್ ಮಾಡ್ಬೇಕಂತೆ? ಮನಸ್ಸಿಡಿರಿ. ಭೂ ಸಂಬಂಧವುಗಳ ಮೇಲೆ ಇಡಬೇಡಿರಿ ಅಂತ. ಯಾಕಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಟ್ಟದೆ ಎಂಬುದಾಗಿ. ಈಗ ನಾವು ಸತ್ತಿದೀವಿ ಆತ್ಮಿಕವಾಗಿ. ನಾವೇನ್ ಮಾಡಿದೀವಿ? ಪಾಪಕ್ಕೆ ಸತ್ತಿದೀವಿ ಕ್ರಿಸ್ತನೊಂದಿಗೆ. ಈಗ ನಾವು ಬದುಕ್ತಿರೋದು ಕ್ರಿಸ್ತನಿಗೋಸ್ಕರ, ದೇವರಿಗೋಸ್ಕರ. ನಮ್ಮ ಜೀವ ಈಗ ಕ್ರಿಸ್ತನಲ್ಲಿ ಇರೋದು. ನಾವು ಸತ್ತಿದ್ವಲ್ಲ, ಕ್ರಿಸ್ತನ ಜೀವ ಈಗ ಆದಾಮ ಹವ್ವರಿಗೆ ಆ ಒಂದು ಮಣ್ಣಿಂದ ಮಾಡ್ಬಿಟ್ಟು ಹೇಗೆ ಜೀವಾತ್ಮವನ್ನ ದೇವ್ರು ಕೊಟ್ರು, ಹಾಗೆ ಸತ್ತಂತ ನಮಗೆ ಮತ್ತೆ ಕ್ರಿಸ್ತನ ಮೂಲಕ ಜೀವಾತ್ಮ ಸಿಕ್ಕಿದೆ. ನಮ್ಮ ಜೀವ ಈಗ ಕ್ರಿಸ್ತನ ಕೊಟ್ಟಿರುವಂತದ್ದಾಗಿದೆ, ಕ್ರಿಸ್ತನಲ್ಲಿ ಮರೆಯಾಗಿರುವಂತದ್ದಾಗಿದೆ. ಹಾಗಾಗಿ ಈ ಭೂಲೋಕದಲ್ಲಿ ನಮಗೆ ಕಾಣುವಂಥದ್ದು ಯಾವುದು ಕೂಡ ಶಾಶ್ವತ ಅಲ್ಲ. ನಮ್ಮ ದೇಹ ಕೂಡ, ನಮಗ್ ಕಾಣದಿರುವಂತ ನಮ್ಮ ಆತ್ಮ ಮಾತ್ರನೇ ಶಾಶ್ವತ. ನಮಗ್ ಕಾಣದಿರುವಂತ ಪರಲೋಕ, ಕ್ರಿಸ್ತನು, ಆ ಮೇಲಿರುವಂತವುಗಳೇ ಶಾಶ್ವತವಾಗಿವೆ. ಹಾಗಾಗಿ ಭೂ ಸಂಬಂಧಗಳ ವಿಷಯದಲ್ಲಿ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ, ಹೆಚ್ಚು ಸಮಯ ವ್ಯರ್ಥ ಮಾಡದೆ, ದೇವ್ರಿಗೋಸ್ಕರ, ದೇವ್ರ ರಾಜ್ಯಕ್ಕೋಸ್ಕರ ನಾವು ಆ ಮೇಲಿರುವೊಳಗಾಗಿ ನಾವು ಕಷ್ಟಪಡೋಣ, ಸೇವೆ ಮಾಡೋಣ. ಮುಕ್ತಾಯದಲ್ಲಿ ನಾವು ನೋಡುವಾಗ 2 ವಚನಗಳನ್ನ ನಾವು ನೆನಪಿಟ್ಕೋಬೇಕು. ಏನಂದ್ರೆ, ಕ್ರೈಸ್ತರು ನಿರುತ್ಸಾಹ, ಹತಾಶೆ ಮತ್ತು ಸಂಕಟಗಳನ್ನ ಎದುರಿಸುವಾಗ ಅರಿತುಕೊಳ್ಳಬೇಕಾದ ವಾಕ್ಯ ಯಾವುದು ಅಂತ ನೋಡುವಾಗ, ಪ್ರತಿಯೊಬ್ಬರ ಜೀವನದಲ್ಲೂ ನಮ್ಮ ಜೀವನದಲ್ಲಿ ಹೇಗಿರುತ್ತೆ ಅಂದ್ರೆ, ಕೆಲವು ಸಲ ನಾವು ತುಂಬಾ ಸ್ಟ್ರಾಂಗ್ ಆಗಿರ್ತೀವಿ, ನಮ್ಮ ನಂಬಿಕೆ ತುಂಬಾ ಹೆಚ್ಚಿರುತ್ತೆ ಬೇರೆ ಎಲ್ಲರಿಗಿಂತ. ಕೆಲವು ಸಲ ಬೇರೆಯವ್ರಿಗಿಂತ ನಮ್ಮ ನಂಬಿಕೆ ತುಂಬಾ ಬಲಹೀನವಾಗಿ ಬಿಟ್ಟಿರುತ್ತೆ. ಅದು ಒಂಥರ ಆ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ನಂಬಿಕೆ ಅನ್ನೋದು ನಮ್ಮಲ್ಲಿ. ಎಲ್ಲ ನಾವು ಅನ್ಕೊಂಡಾಗ ನಡೀತಾ ಇದೆ ಅಂದಾಗ ನಮ್ಮ ನಂಬಿಕೆ ತುಂಬಾ ಬಲವಾಗಿನೇ ಇರುತ್ತೆ. ಇನ್ನೊಬ್ರಿಗೆ ನಾವು ಬುದ್ಧಿ ಹೇಳೋ ಮಟ್ಟಕ್ಕೆ ನಾವು ನಂಬಿಕೆಸ್ತರಾಗಿರ್ತೇವೆ, ನಂಬಿಕೆಯಲ್ಲಿ ದೃಢವಾಗಿರ್ತೇವೆ. ಆದ್ರೆ ನಮಗೆ ಸಮಸ್ಯೆಗಳು ಅಂತ ಬಂದಾಗ
ನಮ್ಗೆ ಇನ್ನೊಬ್ರು ಬುದ್ಧಿ ಹೇಳ್ಬೇಕಾಗುತ್ತೆ, ಇನ್ನೊಬ್ರು ನಂಬಿಕೆ ಬಗ್ಗೆ ಹೇಳ್ಕೊಡ್ಬೇಕಾಗುತ್ತೆ, ಇನ್ನೊಬ್ರು ಪ್ರಾರ್ಥನೆ ಬಗ್ಗೆ ಹೇಳ್ಕೊಡ್ಬೇಕಾಗುತ್ತೆ. ಅಷ್ಟು ಬಲಹೀನರಾಗ್ಬಿಟ್ಟಿರ್ತೀವಿ ನಾವು. ಹಾಗಾಗಿ ಇದು ಪ್ರತಿಯೊಬ್ಬ ಕ್ರೈಸ್ತರ ಜೀವನದಲ್ಲೂ ಕೂಡ ಬರುತ್ತೆ. ಆದ್ರೆ ಅಂತ ಸಮಯಗಳಲ್ಲಿ ಯಾವಾಗಲೂ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರೋ ಎರಡು ವಚನಗಳು, ತುಂಬಾ ವಚನಗಳಿದ್ರು ಕೂಡ ಒಂದೆರಡು ಮುಖ್ಯವಾಗಿ. ಒಂದನೇದು 1 ಪೇತ್ರ 5:7, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಅಂತ. ನೀನು ನಂಬಿರುವಂತ ಆ ಕ್ರಿಸ್ತನು ನಿನಗೋಸ್ಕರ ಚಿಂತಿಸುತ್ತಿದ್ದಾನೆ. ನೀನು ನಂಬಿರುವಂತ ಆ ಕ್ರಿಸ್ತನು, ನಿನ್ನ ಜೊತೆ ಇರುವಂತ ಆ ಕ್ರಿಸ್ತನು ನಿನಗೋಸ್ಕರ ಚಿಂತಿಸುತ್ತಿದ್ದಾನೆ. ನಿನ್ನ ಜೀವನದ ಬಗ್ಗೆ ಆತನಿಗೆ ಗೊತ್ತಿದೆ, ನಿನ್ನ ಪರಿಸ್ಥಿತಿಗಳ ಬಗ್ಗೆ ಆತನಿಗೆ ಗೊತ್ತಿದೆ. ನೀನ್ ನಂಬಿರುವಂತ ದೇವರು ವಿಗ್ರಹ ಅಲ್ಲ. ವಿಗ್ರಹ ಆಗಿದ್ರೆ ಅದು ಕಣ್ಣಿದ್ರು ನೋಡಲ್ಲ, ಕಿವಿದ್ರು ಕೇಳಲ್ಲ. ಆದ್ರೆ ನೀನ್ ನಂಬಿರುವಂತ ದೇವರು ಜೀವ ಸ್ವರೂಪನಾದ ದೇವರು, ಇಮ್ಮಾನುವೇಲನಾದ ದೇವರು, ನಿನ್ನ ಜೊತೆ ಇರುವಂತ ದೇವರು. ಹಾಗಾಗಿ ನೀನು ಚಿಂತೆ ಮಾಡಬೇಡ. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಚಿಂತೆ ಮಾಡೋರು ಖಂಡಿತ ಪ್ರಾರ್ಥನೆ ಮಾಡಕ್ಕಾಗಲ್ಲ, ಪ್ರಾರ್ಥನೆ ಮಾಡೋರು ಚಿಂತೆ ಮಾಡಲ್ಲ ಅಂತ ಹೇಳ್ಬಿಟ್ಟು. ಹ್ಮ್ ನಾವು ಆ ದೇವ್ರ ಮೇಲೆ ನಮ್ಮ ಚಿಂತಾಭಾರನ ಹಾಕಿ ನಾವು ನಿಶ್ಚಿಂತೆಯಿಂದ ಇರಬೇಕಾಗಿದೆ. ಚಿಕ್ಕ ಮಕ್ಕಳು ಅವ್ರಿಗೆ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿದ್ರೆ ಅಪ್ಪನ ಮೇಲೇನೆ ಭಾರ ಎಲ್ಲ ಹಾಕ್ತಾರೆ, ಅವ್ರಿಗೆ ಯಾವ ಚಿಂತೆನೂ ಇರಲ್ಲ. ಈಗ ನನಗೂ 2 ಮಕ್ಕಳಿದ್ದಾರೆ, ಸ್ಕೂಲ್ ಸ್ಟಾರ್ಟ್ ಆಗಿದೆ, ಫೀಸ್ ಕಟ್ಟಬೇಕು, ಬುಕ್ಸ್ ತಗೋಬೇಕು. ಅವ್ರೇನು ಅದ್ರ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಚಿಂತೆ ಮಾಡೋ ಅವಶ್ಯಕತೆನೂ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರಿಗೆ ಅಪ್ಪ ಅನ್ನೋರು ಇರೋದ್ರಿಂದ, ಅಮ್ಮ ಅನ್ನೋರು ಇರೋದ್ರಿಂದ ಅವ್ರು ನೋಡ್ಕೊಳ್ತಾರೆ ಅಂತ, ಆ ಟೈಮಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನಾವ್ ಎಷ್ಟು ಚಿಂತೆ ಮಾಡ್ತಿರ್ತೀವಿ, ಸ್ಕೂಲ್ ಸ್ಟಾರ್ಟ್ ಆದ್ರೆ ಮಕ್ಕಳಿಗಿಂತ ಜಾಸ್ತಿ ನಾವು ತಾನೇ ಪೇರೆಂಟ್ಸ್ ಚಿಂತೆ ಮಾಡ್ತೀವಿ, ಏನ್ ಮಾಡೋದು ಅವ್ರ ಭವಿಷ್ಯಕ್ಕೆ, ಏನೇನ್ ಬೇಕು ಅಂತ ಎಲ್ಲಾನು ನಾವು ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೇನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ದುಡ್ಡಿದ್ಯಾ ಇಲ್ವಾ, ಎಲ್ಲಿ ಅಡ್ಜಸ್ಟ್ ಮಾಡ್ತಿದ್ವಿ, ಹೇಗ್ ಮಾಡ್ತಿದ್ವಿ ನಮ್ ತಲೆಯಲ್ಲಿ ಓಡ್ತಿರುತ್ತೆ ಅವ್ರ ಮಕ್ಕಳ ಭವಿಷ್ಯಕ್ಕೆ ಬೇಕಾಗಿರುವಂತದಕ್ಕೆ. ಹಾಗೆ ನಾವೇ ಮನುಷ್ಯರು ಇಷ್ಟು ಯೋಚನೆ ಮಾಡ್ತೀವಿ ಅಂದ್ರೆ ಇನ್ನ ದೇವ್ರು, ನಿನಗೋಸ್ಕರ ಪ್ರಾಣನೇ ಕೊಟ್ಟ ದೇವ್ರು ನಿನ್ ಬಗ್ಗೆ ಇನ್ನೆಷ್ಟು ಚಿಂತೆ ಮಾಡ್ತಿರ್ಬೋದು. ನಂಬಿಕೆಯಿಂದ ಇರೋಣ, ಸೋತೋಗೋದು ಬೇಡ. ಮತ್ತೆ ಇನ್ನೊಂದು ವಚನ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ರೋಮಾಪುರ 8:28. ತುಂಬಾ ಜನರಿಗೆ ಇದು ಗೊತ್ತಿರುತ್ತೆ. ರೋಮಾಪುರ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ, ಯೇಸುವನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಅಂತ. ಎಷ್ಟು ದೃಢವಾಗಿ ಹೇಳ್ತಾ ಇದ್ದೇನೆ ಪೌಲ ಇಲ್ಲಿ. ನಮಗೆ ಗೊತ್ತದೆ ಅಂತ ಹೇಳ್ತಾ ಇದ್ದೇನೆ. ನನಗ್ ಗೊತ್ತು ಏನಂತ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ನನ್ನನ್ನ ಮತ್ತೆ ಆತನನ್ನ ಪ್ರೀತಿ ಮಾಡ್ತಿರುವಂತ ನನ್ನ ಹಿತಕ್ಕಾಗಿ ಆತನೆಲ್ಲವೂ ಅನುಕೂಲವಾಗಿ ಮಾಡ್ತಾನೆ ಅಂತ. ಜನರು ನನ್ನನ್ನು ವಿರೋಧ ಮಾಡ್ಬೋದು, ಜನರು ನನ್ನನ್ನು ನಾಶ ಮಾಡ್ಲಿಕ್ಕೆ ಮಾಡ್ಬೋದು, ಜನರು ನನಗೆ ಕುತಂತ್ರ ಮಾಡ್ಬೋದು. ಆದ್ರೆ ನಾನು ದೇವ್ರನ್ನ ಪ್ರೀತಿ ಮಾಡ್ತಿರೋದ್ರಿಂದ, ದೇವರ ಸಂಕಲ್ಪದ ಮೇರೆಗೆ ನಾನು ಕರೆಯಲ್ಪಟ್ಟಿರೋದ್ರಿಂದ ಖಂಡಿತ ಅವ್ರು ನನ್ನನ್ನು ನಾಶ ಮಾಡ್ಬೇಕು ಅನ್ಕೊಂಡ್ರು ಕೂಡ ಅದು ಒಳ್ಳೇದಕ್ಕೆ ಆಗತ್ತೆ ಅಂತ. ಈಗ ಯೋಸೇಫನ ಜೀವನದಲ್ಲಿ ಅಣ್ಣ ತಮ್ಮದ್ರು ಕುತಂತ್ರ ಮಾಡಿದ್ರು, ಅವನ್ನ ಸಾಯಿಸ್ಬೇಕು ಅಂತ ಯೋಚನೆ ಮಾಡಿದ್ರು. ಅದಾದ್ಮೇಲೆ ಅವ್ರನ್ನ ಮಾರ್ಬಿಟ್ರು. ಅದೆಲ್ಲ ಹೊಟ್ಟೆ ಕಿಚ್ಗಾಗಿ ಅವರೆಲ್ಲ ಮಾಡಿದ್ರು ಕೂಡ ಅವನು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದ, ದೇವರ ಚಿತ್ತದ ಮೇರೆಗೆ ಕನಸಿನಲ್ಲಿ ಅವನು ಕರೆಯಲ್ಪಟ್ಟಿದ್ದ ಸೇವೆಗೋಸ್ಕರ. ಹಾಗಾಗಿ ಅವನನ್ನು ಯಾರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಯೋಸೇಫನೇ ಹೇಳ್ತಾನಲ್ಲ, ನೀವು ನನಗೆ ಕೇಡು ಮಾಡೋದಕ್ಕೆ ನೋಡಿದ್ರಿ, ಆದ್ರೆ ದೇವ್ರು ಒಳ್ಳೇದೇ ಮಾಡಿದ್ದಾನೆ. ಹ್ಮ್ ನೀವು ನನ್ನನ್ನ ಈ ತರ ಮಾರಿದಕ್ಕೇನು ದುಃಖ ಪಡಬೇಡಿ, ಅಳಬೇಡಿ. ನೀವಲ್ಲ ನನ್ನನ್ನ ಇಲ್ಲಿ ಕಳಿಸಿದ್ದು, ದೇವರು ನಿಮ್ಮ ಪ್ರಾಣ ಸಂರಕ್ಷಣೆಗಾಗಿ ದೇವರೇ ನಿಮಗಿಂತ ಮುಂಚೆ ನನ್ನನ್ನ ಇಲ್ಲಿ ಕಳಿಸಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಯೋಸೇಫನ ಹಾಗೆ ನೀನು ದೇವರ ಸಂಕಲ್ಪದ ಮೇರೆಗೆ ಈ ಲೋಕ ಸುವಾರ್ಥೀಕರಣಕ್ಕಾಗಿ ಕರೆಯಲ್ಪಟ್ಟಿದೆ. ದೇವ್ರನ್ನ ಪ್ರೀತಿ ಮಾಡ್ತಿರೋದ್ರಿಂದ, ದೇವ್ರನ್ನ ನಾವು ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತಿರೋದ್ರಿಂದ, ಆತನನ್ನ ಪ್ರೀತಿ ಮಾಡುವವರ ಎಲ್ಲರ ಜೀವನದಲ್ಲಿ ದೇವರು ಎಲ್ಲವನ್ನ ಅನುಕೂಲವಾಗಿ ಮಾರ್ಪಡಿಸ್ತಾರೆ. ಒಂದು ವೇಳೆ ಈಗ ನಿನ್ಗೆ ಅನಾನುಕೂಲ ಇರ್ಬೋದು, ಸಮಸ್ಯೆಗಳಿರ್ಬೋದು, ನಿರುತ್ಸಾಹಗಳಿರ್ಬೋದು, ಹತಾಶೆಗಳಿರ್ಬೋದು, ಸಂಕಟಗಳು, ಸಮಸ್ಯೆಗಳು ಒಂದ್ರ ಮೇಲೆ ಒಂದು, ನನಗೇ ಇಷ್ಟು ಅಂತ ಅನ್ಸುತ್ತೆ ನಿನಗೆ, ನನಗ್ ಮಾತ್ರನೇ ಇಷ್ಟು ಸಮಸ್ಯೆಗಳು ಇರ್ಬೋದು ಅಂತ ಹೇಳ್ಬಿಟ್ಟು ಭಯ ಪಡಬೇಡ. ಅಪನಂಬಿಕೆ ಅನ್ನೋದು ಸೈತಾನ ಬಿತ್ತು ಹೋಗುವಂತಹ ಬೀಜವಾಗಿದೆ. ನಂಬಿಕೆ ಅನ್ನೋದು ದೇವರ ಆತ್ಮನಿಂದ ಸಿಗುವಂತದ್ದಾಗಿದೆ. ಅಪನಂಬಿಕೆಗೆ ಸಂಬಂಧಪಟ್ಟ ಯಾವುದೇ ಆಲೋಚನೆ ನಿನಗೆ ಬಂದರೂ ಕೂಡ ಪ್ರಾರ್ಥನೆಯೊಂದಿಗೆ ಜಯಿಸು. ದೇವ್ರ ನಾಮಕ್ಕೆ ಸ್ತೋತ್ರ. ಮೆಚೂರ್ ಕ್ರಿಶ್ಚಿಯನ್ ಆಗಿ ನಾವಿರೋಣ. ಹಾಗಿರ್ಲಿಕ್ಕೆ ದೇವ್ರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ವಾಕ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಜಾನರವತ್ತು ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿ ನಿಜವಾಗ್ಲೂ ಕೂಡ ನಾವು ಮೆಚೂರ್ ಕ್ರಿಶ್ಚಿಯನ್ ಆಗಿ ಜೀವಿಸಲು ಸಹಾಯ ಮಾಡು. ಸೈತಾನನ ಅನೇಕ ರೀತಿಯಲ್ಲಿ ನಮ್ಮನ್ನ ವಂಚಿಸೋದಕ್ಕೆ, ಮೋಸ ಮಾಡ್ಲಿಕ್ಕೆ
ನಿಮ್ಮಿಂದ ಸಂಬಂಧವನ್ನ ದೂರ ಮಾಡ್ಲಿಕ್ಕೆ, ಕ್ರೈಸ್ತರಿಂದ ಸಂಬಂಧವನ್ನ ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಆದ್ರೆ ಅವನೆಲ್ಲ ಆಲೋಚನೆಗಳು ಯೇಸುವಿನ ನಾಮದಲ್ಲಿ ನಾಶವಾಗಲಿ. ನಾವು ದಿನೇ ದಿನೇ ದೇವರೇ ಇನ್ನೂ ಹೆಚ್ಚು ಪ್ರೌಢ ಕ್ರೈಸ್ತರಾಗಿ, ದೇವರೇ ಮೆಚೂರ್ ಕ್ರಿಶ್ಚಿಯನ್ ಆಗಿ ಜೀವಿಸಲು ಸಹಾಯ ಮಾಡಿ. ಜಾನರು ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇಲೆ